ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಬಿ. ಸ್ನೇಹಿತರೆ, ಅಗಸೆ ಬೀಜದ ಜೊತೆಯಲ್ಲಿ ಈ 3 ವಸ್ತುಗಳನ್ನು ಸೇರಿಸಿ ಹಿಟ್ಟು ತಯಾರಿಸಿ ಇಟ್ಕೊಳ್ಳಿ. ಯಾವುದನ್ನು ಬಾಯ್ಲ್ ಮಾಡದೆ ತುಂಬ ಸುಲಭವಾಗಿ 1 ನಿಮಿಷದಲ್ಲಿ ಸ್ಮೂತಿ ತಯಾರಿಸಿ ತಿನ್ನಿ. ಪ್ರತಿದಿನ 1 ಗ್ಲಾಸ್ ಸ್ಮೂತಿ ತಿನ್ನುವುದರಿಂದ ನಿಮ್ಮ ತ್ವಚೆ ಕಾಂತಿಯುಕ್ತವಾಗುವುದು, ಅಧಿಕ ವಯಸ್ಸಿನ ಚಿಹ್ನೆಗಳು ಮಾಯವಾಗುವುದು, ಕೂದಲು ಉದುರುವುದು, ಬಿಳಿಯಾಗುವುದು ಕೂಡ ನಿಂತು ಹೋಗುವುದಲ್ಲದೆ ದೇಹಕ್ಕೆ ಬೇಕಾದ ಅಗತ್ಯ ಇತರ ವಿಟಮಿನ್ಗಳನ್ನು ಕೂಡ ಪೂರೈಸಿದಂತಾಗುತ್ತೆ. ಓಕೆ, ನೀವು ಕೂಡ ಇದನ್ನು ತಯಾರಿಸ್ತೀರಲ್ಲ, ತುಂಬಾ ಈಸಿ ನೋಡಿ. ಆರೋಗ್ಯದ ಚಿಂತೆನೇ ಇರಲ್ಲ. ಈ ಹೆಲ್ದಿ ಟೇಸ್ಟಿ ಪೌಡ್ರನ್ನು ತಯಾರಿಸಲಿಕ್ಕೆ ನೋಡಿ, ನಾನು ಒಂದು ಕಡಾಯಿಗೆ ಈ ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕ್ತಾಯಿದ್ದೇನೆ. ಸ್ನೇಹಿತರೆ, ನಾನು ಇದನ್ನು ರೋಸ್ಟ್ ಮಾಡಬೇಕಾಗಿದೆ. ಕಡಾಯಿಗೆ ಇದು ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತಾ ಇದೆ. ಆದ್ದರಿಂದ ನೋಡಿ, ಅರ್ಧ ಫ್ಲ್ಯಾಕ್ಸ್ ಸೀಡ್ಸನ್ನು ವಾಪಸ್ ಮತ್ತೆ ಬೌಲಿಗೆ ಹಾಕ್ತಾಯಿದ್ದೇನೆ. ಅಂದರೆ ಈಗ 2 ಟರ್ನಲ್ಲಿ ನಾನು ಇದನ್ನು ರೋಸ್ಟ್ ಮಾಡ್ತೇನೆ. ಓಕೆ ನೋಡಿ, ಈಗ ಕಡಾಯಿಯನ್ನು ಸ್ಟವ್ ಮೇಲಿಟ್ಟು ಈಗ ರೋಸ್ಟ್ ಮಾಡಲಿಕ್ಕೆ ಸ್ಟವ್ ಆನ್ ಮಾಡಿದ್ದೇನೆ. ಈ ಬೀಜಗಳನ್ನು ನಿಧಾನವಾಗಿ ಲೋ ಹೀಟಲ್ಲಿ ಅಥವಾ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು, ಅಂದರೆ ರೋಸ್ಟ್ ಮಾಡಬೇಕು. ಆದ್ದರಿಂದ ನೆನಪಿನಿಂದ ಸ್ಟವ್ನ ಹೀಟನ್ನು ಕಡಿಮೆ ಮಾಡಿ ಇಟ್ಕೊಂಡು ರೋಸ್ಟ್ ಮಾಡಿ. ನೋಡಿ, ನಾನೀಗ ರೋಸ್ಟ್ ಮಾಡಿ ಆಯಿತು. ಸೊ ಇದನ್ನು ಈಗ ತೆಗೆದು ಒಂದು ಪ್ಲೇಟಿಗೆ ಹಾಕಿದ್ದೇನೆ. ಈಗ ಮತ್ತೆ ಉಳಿದ ಭಾಗವನ್ನು ಈಗ ರೋಸ್ಟ್ ಮಾಡಲಿಕ್ಕೆ ಹಾಕಿದ್ದೇನೆ. ಹೀಗೆ ಲೋ ಹೀಟಲ್ಲಿ ಫ್ರೈ ಮಾಡೋದ್ರಿಂದ ಸುಮಾರು ನಿಮಗೆ 2-3 ನಿಮಿಷ ಆದ್ರದ್ದು ತೆಗೆದುಕೊಳ್ಳುತ್ತೆ. ನೋಡಿ, ನಾನೀಗ ಸ್ವಲ್ಪ ಭಾಗವನ್ನಷ್ಟೇ ಹೀಗೆ ತೋರಿಸ್ತಾ ಇದ್ದೇನೆ. ಇದು ಕೂಡ ಈಗ ರೋಸ್ಟ್ ಮಾಡಿ ಆಯಿತು. ಇದನ್ನೀಗ ನೋಡಿ ಅದೇ ಪ್ಲೇಟಿಗೆ ಮತ್ತೆ ಹಾಕ್ತಾ ಇದ್ದೇನೆ. ಸ್ನೇಹಿತರೆ, ಫ್ಲ್ಯಾಕ್ಸ್ ಸೀಡ್ಸನ್ನು ರೋಸ್ಟ್ ಮಾಡುವಾಗ ತುಂಬ ಹುಷಾರಾಗಿರಬೇಕು, ಇಲ್ಲಾಂದರೆ ಸೀದು ಹೋಗಿ ಬಿಡುತ್ತೆ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ 100 ಗ್ರಾಮ್ನಷ್ಟು ಲೋಟಸ್ ಸೀಡ್ಸನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ನೋಡಿ, ಇದು 2 ಬೌಲ್ಗಳಷ್ಟಾಗುತ್ತೆ. ಅಂದರೆ 1 ಬೌಲು ಅಗಸೆ ಬೀಜಗಳಾದರೆ 2 ಬೌಲು ಲೋಟಸ್ ಸೀಡ್ಸನ್ನು ನೀವಿಲ್ಲಿ ಹಾಕಬೇಕು. ನಾನು ಮೊದಲಿಗೆ ನೋಡಿ 1 ಬೌಲ್ನ ಲೋಟಸ್ ಸೀಡ್ಸನ್ನು ರೋಸ್ಟ್ ಮಾಡ್ತಾಯಿದ್ದೇನೆ. ಇದನ್ನು ಕೂಡ ತುಂಬ ಕಾಳಜಿಯಿಂದ ಲೋ ಹೀಟ್ನಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಬೇಕು. ನೋಡಿ, ನಾನೀಗ ರೋಸ್ಟ್ ಮಾಡಿ ಆಯಿತು. ಈ ಥರ ನೋಡಿ, ಪ್ರೆಸ್ ಮಾಡಿದ ಕೂಡಲೇ ಅದು ಪೌಡ್ರ್ ಆಗಬೇಕು, ಹೀಗೆ ಕಟ್ ಆಗಬೇಕು. ಓಕೆ, ಇದನ್ನೀಗ ಪ್ಲೇಟಿಗೆ ಹಾಕಿಬಿಟ್ಟು ಉಳಿದ ಲೋಟಸ್ ಸೀಡ್ಸನ್ನು ಕಡಾಯಿಗೆ ಹಾಕ್ತಿದ್ದೇನೆ. ಇದನ್ನೀಗ ನಾವು ರೋಸ್ಟ್ ಮಾಡಬೇಕು. ನೋಡಿ, 100 ಗ್ರಾಮ್ ಲೋಟಸ್ ಸೀಡ್ಸ್ 2 ಬೌಲ್ಗಳಾಗುತ್ತೆ. ಅಂದರೆ ನಾನು 1 ಅಳತೆ ಅಗಸೆ ಬೀಜವನ್ನು ತೆಗೆದುಕೊಂಡು 2 ಅಳತೆ ಲೋಟಸ್ ಸೀಡ್ಸನ್ನು ತೆಗೆದುಕೊಂಡಿದ್ದೇನೆ. ಓಕೆ, ಈಗಲೂ ಕೂಡ ಲೋ ಹೀಟ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ರೋಸ್ಟ್ ಮಾಡಿದ್ದೇನೆ. ನೋಡಿ, ಈಗ ಪ್ರೆಸ್ ಮಾಡಿದ ಕೂಡಲೇ ಇದು ಕಟ್ಟಾಗುತ್ತೆ. ಸೊ ಈಗ ಇದು ರೋಸ್ಟ್ ಆಗಿದೆ ಎಂದರ್ಥ. ಇದನ್ನೀಗ ನೋಡಿ ಪ್ಲೇಟಿಗೆ ತೆಗೆದು ಹಾಕ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಅಗಸೆ ಬೀಜದೊಟ್ಟಿಗೆ ಈ ಲೋಟಸ್ ಸೀಡ್ಸು ತುಂಬ ಒಳ್ಳೆಯ ಕಾಂಬಿನೇಷನ್. ಲೋಟಸ್ ಸೀಡ್ಸ್ ವಯಸ್ಸಾಗುವಿಕೆಯನ್ನು ಮುಂದೂಡುವುದಕ್ಕೆ ತುಂಬ ಸಹಕಾರಿ. ಓಕೆ ಫ್ರೆಂಡ್ಸ್, ಮುಂದೆ ನಾವು ರೋಸ್ಟ್ ಮಾಡಬೇಕಾಗಿರೋದು ನೋಡಿ ರೆಡ್ ಪೋಹಾ. ಈ ಕೆಂಪು ಅವಲಕ್ಕಿ ತುಂಬ ಆರೋಗ್ಯದಾಯಕ. ಇದು ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ನಿಂದ ಸಮೃದ್ಧವಾಗಿರುತ್ತೆ. ಇದನ್ನು ಹಾಕೋದ್ರಿಂದ ಸ್ಮೂತಿಗೆ ಥಿಕ್ನೆಸ್ ಬರುತ್ತೆ, ಹಾಗೆ ಟೇಸ್ಟು ಕೂಡ ತುಂಬಾ ಒಳ್ಳೆಯದಾಗುತ್ತೆ. ನೋಡಿ ಫ್ರೆಂಡ್ಸ್, ಒಂದೇ 1 ಬೌಲು ಕೆಂಪು ಅವಲಕ್ಕಿಯನ್ನು ತೆಗೆದುಕೊಳ್ಬೇಕು. ಇದನ್ನೀಗ ನೋಡಿ ತುಂಬ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅಂದರೆ ಕೈಯಲ್ಲಿ ಮುಟ್ಟಿದ ಕೂಡಲೇ ಇದು ಪೌಡ್ರ್ ಆಗಬೇಕು. ಆ ಥರ ಇದನ್ನು ರೋಸ್ಟ್ ಮಾಡಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ಇದನ್ನು ತಿರುಗಿಸ್ತಾ ಇರಬೇಕು. ಓಕೆ ನೋಡಿ, ನಾನೀಗ ಇದನ್ನು ರೋಸ್ಟ್ ಮಾಡಿ ಇದಕ್ಕೆ ನಾನು ಪ್ಲೇಟಿಗೆ ಹಾಕ್ತಾಯಿದ್ದೇನೆ. ಆನಂತರ ಕೊನೆಯಲ್ಲಿ ಉಳಿದಿರುವುದು ಏಲಕ್ಕಿ. ನೋಡಿ, ಸುಮಾರು 30-40ರಷ್ಟು ಏಲಕ್ಕಿಯನ್ನು ನಾನೆಲ್ಲ ತೆಗೆದುಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾವೀಗ ಸ್ಟವನ್ನು ಆಫ್ ಮಾಡಿ ಬಿಸಿ ಇರುವ ಕಡಾಯಿಗೆ ಹಾಕಿದರೆ ಸಾಕು, ಅದು ಅಲ್ಲೇ ಗರಿ ಗರಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಉಳಿದಿರುವ ಕೆಲಸ ಅಂದರೆ ಇವುಗಳನ್ನು ಬ್ಲೆಂಡರ್ಗೆ ಹಾಕಿ ಸ್ಮೂತಾಗಿ ಪೌಡ್ರ್ ಮಾಡಬೇಕು. ನೋಡಿ, ಈಗ ನಾನೀಗ ಅರ್ಧ ಭಾಗದಷ್ಟು ಅಗಸೆ ಬೀಜವನ್ನು ಬ್ಲೆಂಡರ್ಗೆ ಹಾಕ್ತಾಯಿದ್ದೇನೆ. ಸೊ ಈಗ ಇದನ್ನು ಪೌಡ್ರ್ ಮಾಡಿ ಕೂಡ ತರ್ತಾ ಇದ್ದೇನೆ. ನೋಡಿ, ತುಂಬ ಚೆನ್ನಾಗಿ ಇದು ಫೈನ್ ಪೌಡ್ರ್ ಆಗುತ್ತೆ. ನೋಡಿ, ಇಲ್ಲಿ
ಮಿಕ್ಸಿ ಬಿಸಿಯಾಗಿರೋದ್ರಿಂದ ಅಲ್ಲಲ್ಲಿ ಇದು ಗಂಟಾಗಿದೆ. ಅದನ್ನೀಗ ನೋಡಿ ಬಿಡಿಸ್ಕೊಳ್ಳಿ. ಸ್ನೇಹಿತರೆ, ಫ್ಲ್ಯಾಕ್ಸ್ ಸೀಡ್ಸ್ನ ಸ್ಮೂತಿ ಒಂದು ಪರಿಪೂರ್ಣವಾದ ಆಹಾರ. ಇದರಲ್ಲಿ ಒಮೆಗಾ 3 ಇರುವುದರಿಂದ ಮೆದುಳಿನ ಕಾರ್ಯಕ್ಕೆ ಇದು ತುಂಬ ಉತ್ತೇಜನ ನೀಡುತ್ತೆ. ನೋಡಿ, ಈಗ ಉಳಿದ ಫ್ಲ್ಯಾಕ್ಸ್ ಸೀಡ್ಸನ್ನು ಮತ್ತೆ ಬ್ಲೆಂಡರ್ಗೆ ಹಾಕ್ತಾಯಿದ್ದೇನೆ. ಅನಂತರ ಇದನ್ನು ನೋಡಿ ಪೌಡ್ರ್ ಮಾಡಿ ತಂದಿದ್ದೇನೆ. ಹಾಗೆ ಇದು ಅದೇ ಪಾತ್ರಕ್ಕೆ ಇದನ್ನೀಗ ಸೇರಿಸ್ತಾ ಇದ್ದೇನೆ. ಇಲ್ಲಿ ಕೂಡ ನೋಡಿ ಈ ಥರ ಗಂಟುಗಳಾಗುತ್ತೆ, ಅಂದರೆ ಎಣ್ಣೆ ಅಂಶ ಇದರಲ್ಲಿರುವುದರಿಂದ ಹಾಗೆ ಗಂಟುಗಳಾಗಿರುತ್ತೆ. ಆದರೆ ಇದು ಚೆನ್ನಾಗಿ ಸ್ಮೂತ್ ಪೌಡ್ರು ಆಗಿದೆ. ಈಗ ಲೋಟಸ್ ಸೀಡ್ಸನ್ನು ಪೌಡ್ರ್ ಮಾಡಲಿಕ್ಕೆ ಹಾಕ್ತಾಯಿದ್ದೇನೆ. ನೋಡಿ ಫ್ರೆಂಡ್ಸ್, ತುಂಬ ಆಶ್ಚರ್ಯ ಆಗ್ಬೋದು ನಿಮಗೆ. ಲೋಟಸ್ ಸೀಡ್ಸ್ ಪೌಡ್ರ್ ಮಾಡಿದರೆ ನೋಡಿ ಎಷ್ಟು ಕಡಿಮೆ ಪೌಡ್ರ್ ಆಯಿತು. ಒಂದು 4-5 ಸ್ಪೂನ್ ಪೌಡ್ರ್ ಇಲ್ಲಿ ಸಿಕ್ತಷ್ಟೇ. ಓಕೆ, ಈಗ ಉಳಿದ ಲೋಟಸ್ ಸೀಡ್ಸನ್ನು ಕೂಡ ಬ್ಲೆಂಡರ್ಗೆ ಹಾಕ್ತಿದ್ದೇನೆ. ಓಕೆ, ಇದನ್ನು ಕೂಡ ಈಗ ಪೌಡ್ರ್ ಮಾಡಿ ನೋಡಿ ಅದೇ ಪಾತ್ರೆಗೆ ಸೇರಿಸ್ತಾ ಇದ್ದೇನೆ. ಸ್ನೇಹಿತರೆ, ಅಗಸೆ ಬೀಜಕ್ಕೆ ಲೋಟಸ್ ಸೀಡ್ಸ್ ಸೇರಿಸೋದ್ರಿಂದ ತುಂಬ ಟೇಸ್ಟಿ ಬರುತ್ತೆ. ಓಕೆ, ಈಗ ನೋಡಿ ಏಲಕ್ಕಿಯನ್ನು ಬ್ಲೆಂಡರ್ಗೆ ಹಾಕ್ತಾ ಇದ್ದೇನೆ. ಅಂದರೆ ಒಮ್ಮೆ ನಾವು ಮಿಕ್ಸಿ ರನ್ ಮಾಡಿತ್ತಂದರೆ ಇದರ ಬೀಜ ತೆಗೆಯೋದು ತುಂಬ ಈಸಿ ಆಗುತ್ತೆ. ಓಕೆ, ಜಸ್ಟ್ ಒಂದು ರೌಂಡ್ ತಂದಿದ್ದೇನೆ ನೋಡಿ. ಸಿಪ್ಪೆಯೆಲ್ಲ ಈಗ ಬಿಟ್ಕೊಂಡಿದ್ದೆ. ಈಗ ಸಿಪ್ಪೆಯನ್ನು ಆರಿಸಿ ತೆಗೆದು ಹಾಕ್ತಾ ಇದ್ದೇನೆ. ನೋಡಿ, ಏಲಕ್ಕಿ ಬೀಜಗಳನ್ನು ಸ್ವಲ್ಪ ರೋಸ್ಟ್ ಬಿಸಿಯಾಗಿರೋದ್ರಿಂದ ಈಗ ಬೇಗ ಇವು ಪೌಡ್ರ್ ಆಗುತ್ತೆ. ಇವುಗಳನ್ನು ಈಗ ನೋಡಿ ಅವಲಕ್ಕಿ ಜೊತೆಯಲ್ಲಿ ಸೇರಿಸ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಅವಲಕ್ಕಿಯಲ್ಲಿ ಗರಿ ಗರಿಯಾಗಿದೆ, ಆದ್ದರಿಂದ ಇದು ಬೇಗ ಪೌಡ್ರ್ ಆಗುತ್ತೆ. ನೋಡಿ, ಅವಲಕ್ಕಿ ಮತ್ತು ಏಲಕ್ಕಿ ಪೌಡ್ರನ್ನು ಈಗ ಅದೇ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಬೇಕು. ಸ್ನೇಹಿತರೆ, ಈ ಪೌಡ್ರು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಹೇಗೆ ಬೇಕಾದರೂ ತಿನ್ಬೋದು. ಹಾಗೆ ನೀವು ಬಿಸಿ ನೀರಿನಲ್ಲಿ ಸೇರಿಸ್ಕೊಂಡು ಕೂಡ ಸ್ಮೂತಿ ತಯಾರಿಸ್ಕೊಳ್ಬೋದು. ಆನಂತರ ಹಾಲಿನಲ್ಲೂ ಕೂಡ ನೀವು ತಯಾರಿಸ್ಬೋದು. ಹಾಗೆ ಮಜ್ಜಿಗೆಯಲ್ಲೂ ಕೂಡ ತಯಾರಿಸ್ಬೋದು. ನೋಡಿ, ಈಗ ಸರಿಯಾಗಿ ಮಿಕ್ಸ್ ಆಗಿದೆ. ಓಕೆ ಫ್ರೆಂಡ್ಸ್, ನೋಡಿ ಈ ರೀತಿಯಾಗಿ ನೀವು ಒಮ್ಮೆ ಇದನ್ನು ತಯಾರಿಸಿಟ್ಕೊಂಡ್ರೆ ಸುಮಾರು 1 ತಿಂಗಳವರೆಗೂ ಇದನ್ನು ನೀವು ಉಪಯೋಗಿಸ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ನೋಡಿ ಈಗ ಇದರ ಸ್ಮೂತಿಯನ್ನು ಹೇಗೆ ಮಾಡೋದಂತ ನೋಡಿ. ನಾನಿಲ್ಲಿ ಮಜ್ಜಿಗೆಯಿಂದ ಸ್ಮೂತಿಯನ್ನು ತಯಾರಿಸ್ತಾ ಇದ್ದೇನೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಆಗ ತಾನೇ ತೆಗೆದಂಥ ದಪ್ಪ ಮಜ್ಜಿಗೆಯನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ, ಮಜ್ಜಿಗೆ ಆಗಿರೋದ್ರಿಂದ ನೋಡಿ ಸ್ವಲ್ಪ ಉಪ್ಪನ್ನು ಹಾಕಬೇಕು. ನೀವು ಹಾಲಲ್ಲಿ ಇದನ್ನು ಮಾಡೋದಾದರೆ ಉಪ್ಪು ಸೇರಿಸುವ ಅಗತ್ಯ ಇಲ್ಲ. ನೋಡಿ ಫ್ರೆಂಡ್ಸ್, ಒಮ್ಮೆ ನೀವು ಪೌಡ್ರ್ ಮಾಡಿಟ್ಕೊಂಡ್ರೆ 1 ನಿಮಿಷದಲ್ಲಿ ಸ್ಮೂತಿಯನ್ನು ತಯಾರಿಸಿ ತಿನ್ಬೋದು. ಅಂದರೆ ನಿಮಗೆಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕಿದ್ರೆ, ಹೊಟ್ಟೆ ಹಸಿದಿದ್ದರೆ ಈ ಸ್ಮೂತಿಯನ್ನು ತಿಂದ್ಕೊಂಡು ಹೋಗ್ಬಿಡ್ಬೋದು. ಇದನ್ನು ಮತ್ತೆ ಪುನಃ ಬಾಯ್ಲ್ ಮಾಡುವ ಅಗತ್ಯನೇ ಇರೋದಿಲ್ಲ. ಯಾಕೆಂದರೆ ಇವೆಲ್ಲವನ್ನು ನಾವು ರೋಸ್ಟ್ ಮಾಡಿಯೇ ಹಾಕಿರೋದ್ರಿಂದ ಹೀಗೆ ಇದನ್ನು ನೀರಿನಲ್ಲಿ ಅಥವಾ ಹಾಲಿನಲ್ಲಿ ದ ಬೆಸ್ಟ್ ಅಂದರೆ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿ ಕೊಡಿ. ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾದ ಮತ್ತು ಹೆಲ್ದಿಯಾದ ಪೌಡ್ರನ್ನು ನೀವು ತಯಾರಿಸಿ ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಇದನ್ನು ತಿಳಿಸಿ. ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ.